ಎಷ್ಟು ದಿನ ಆಗಿತ್ತು ಇಬ್ರು ಹೀಗೆ ಕೂತು ನೆಮ್ಮದಿಯಿಂದ ಊಟ ಮಾಡಿ. ನೆಗೆದು ಬಿತ್ತು ಗೊಂಬೆ ಕುಣಿತಿದ್ದೀರಿ ಅಲ್ಲಿ. ಗೊಂಬೆನ ಇಲ್ವಲ್ಲ? ಓ, ಗಂಡ ಹೆಂಡತಿ ಇಬ್ಬರೇ ಇರಲಿ ಅಂತಂದ್ಬಿಟ್ಟು ಇಷ್ಟೆಲ್ಲ ಅರೇಂಜ್ ಮಾಡಿದ್ರೆ ನೀವು ಕದ್ದು ನೋಡ್ತಿದ್ದೀರಲ್ರಿ. ಅಲ್ಲ ದತ್ತಣ್ಣ, ನಾವು ಇಷ್ಟೆಲ್ಲ ಮಾಡಿ ಅವರಿಬ್ರು ಜಗಳ ಕಾಯ್ತಿದ್ರೆ ರಾಜಿ ಮಾಡಿಸೋಣ ಅಂತ ನೋಡ್ತಾ ಇದ್ದೆ. ಒಳ್ಳೆ ಕಥೆ. ಏನು ಮಾಡ್ತಿದ್ದಾರೆ? ನೋಡಿದ್ರ ನಿಮಗೂ ಒಳಗೆ ಏನು ನಡೀತಿದೆ ಅಂತ ಕುತೂಹಲ ಇದೆ. ನಿಮಗೆ ವಯಸ್ಸಾಯ್ತಲ್ಲ, ಕಾಣಿಸಲ್ಲ ಅಂತ ನಾನು ನೋಡ್ತಿದ್ದೆ. ಏನಂದ್ರೆ ವಯಸ್ಸಾಯ್ತಾ? ಯಾರಿಗೆ? ಏನು ಮಾತಾಡ್ತಿದ್ದೀರಾ? ಅಯ್ಯಯ್ಯೋ, ಹಾಗಲ್ಲ, ನನಗೆ ವಯಸ್ಸಾಯ್ತು ಕಾಣಿಸೋದಿಲ್ಲ ಅಂದೆ. ಆಗ ಬನ್ನಿ ದಾರಿಗೆ. ಸರಿಯಾಗಿ ನೋಡಿ ಹೇಳ್ತಿದ್ದೀರಿ ತಾನೇ? ಸಂಜೆಯ ಕುರುಕ್ಷೇತ್ರದಲ್ಲಿ ಕಾಮೆಂಟ್ರಿ ಕೊಡ್ತಿದ್ನಲ್ಲ, ಹಾಗೆ ಕರಾರುವಾಕ ಕೊಡ್ತಾ ಇದ್ದೀನಿ. ಹೌದು, ನಾನು ರವೀಂದ್ರ ಹೂವಾಚ ಅಂತ ಅಂದ್ಕೊಂಡು ನಂಬಿಡ್ಬೇಕು ಅಲ್ಲ? ದತ್ತಣ್ಣ, ನಿಜ ಹೇಳ್ತಾ ಇದ್ದೀನಿ, ಇಬ್ರು ಒಟ್ಟಿಗೆ ಬೆಡ್ರೂಮ್ಗೆ ಹೋಗ್ತಾ ಇದ್ದಾರೆ. ಹೌದಾ? ತನ್ನಾಡೆಗೂ ನಿಜ ಅನ್ಕೊಂಡೆ ಹೀಗೆ ಆಗತ್ತೆ ಅಂತ ಅನ್ಕೊಂಡೆ. ಈ ದತ್ತನ ಪ್ಲಾನ್ ಅಂತಂದ್ರೆ ಏನು ಸುಮ್ಮನೆನಾ? ನಿಧಿ, ಏನ್ ಮಾಮ್? ಯಾರ್ದು ಫೋನು? ಫ್ರೆಂಡು. ಯಾವತ್ತೂ ಇಲ್ದಿರೋದು ಏನು ಹೊಸ್ದಾಗಿ ಕೇಳ್ತಿದ್ಯಾ? ಐ ಆಮ್ ಯೋರ್ ಮಾಮ್. ನಾನು ಯಾವಾಗಲೂ ಏನು ಬೇಕಾದರೂ ನನಗೆ ಕೇಳ್ಬೋದು. ಏನಾಯ್ತು ಇವಾಗ? ನೋಡು, ನಿನಗೆ ಕೋಪ ಫ್ರಸ್ಟ್ರೇಷನ್ ಇರೋದು ಬೇರೆಯವ್ರ ಮೇಲೆ, ಅದನ್ನ ಅವ್ರ ಮೇಲೆ ತೋರಿಸು, ನನ್ನ ಮೇಲಲ್ಲ. ಎದುರು ಮಾತಾಡಿದ್ರೆ ಬಾರಿಸ್ಬಿಡ್ತೀನಿ. ನಿನಗೆ ಕೋಚಿಂಗ್ ಹಾಕಿರೋದು ಓದ್ಕೊಳ್ಳಿ ಅಂತ, ಹೀಗೆ ಯಾರ್ಯಾರ್ದೋ ಹತ್ರ ಮಾತಾಡ್ಕೊಂಡು ಇರಲಿ ಅಂತ ಅಲ್ಲ. ನಾನೊಬ್ಳು ಸಿಕ್ಕಿದ್ದೀನಿ ನಿನಗೆ ಫ್ರಸ್ಟ್ರೇಷನ್ ಆಚೆ ಹಾಕಕ್ಕೆ. ನಿಧಿ, ಎಲ್ಲಿಂದ ಶುರು ಆಯಿತು ಅಲ್ಲೇ ಮುಗಿಸ್ಬೇಕು ಅಂತ ನೀವು ಹೇಳಿದ್ರಲ್ಲ ಚಿಕ್ಕಮ್ಮ, ಅದನ್ನು ಕೇಳಿ ನಾನು ಎಲ್ಲನೂ ಸರಿ ಮಾಡಬೇಕು ಅಂತ ಹೋದೆ. ಆದರೆ ಆ್ಯಸ್ ಎಕ್ಸ್ಪೆಕ್ಟೆಡ್ ಅವ್ರಿಗೆ ಹೆಂಡತಿನೇ ಇಂಪಾರ್ಟೆಂಟ್ ಅಂತ ಹೆಂಗ್ಸ್ನ ಸೆಲೆಕ್ಟ್ ಮಾಡಿದ್ರು. ಅಪ್ಪ ಮಗ ಒಂದಾಗಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಆದರೆ ಮಾವನವ್ರಿಗೆ ಕೊಟ್ಟು ಮಾತು ಮಾಧವ್ ಅವ್ರನ್ನ ಕಟ್ ಹಾಕ್ಬಿಡ್ತು ಅನ್ಸುತ್ತೆ. ಎಷ್ಟಲ್ಲಿ ಹೇಳೋದು ನಿಮಗೆ? ನನಗೆ ಬೇಡ ಅಂದರೆ ಬೇಡ. ಮಾತ್ರೆ ಇಳಿವಿಯಲ್ಲ, ಅದಕ್ಕಾದರೂ ಊಟ ಮಾಡಿ. ನಿಮ್ಮ ಅಣ್ಣವರು ಊಟ ಮಾಡಲೇಬೇಕು ಅಂತ ಹೇಳಿ ಕಳಿಸಿದ್ದಾರೆ. ಒಂದಿನ ಊಟ ಮಾಡಿಲ್ಲ, ಮಾತ್ರೆ ತಗೊಂಡಿಲ್ಲ ಅಂದರೆ ಏನೂ ಆಗಲ್ಲ. ದಯವಿಟ್ಟಿಲಿಂದ ಆಚೆ ಹೋಗಿ. ಅಲ್ಲಿ ನಿಮ್ಮ ಮಗನೂ ಮುಖ ಗಂಟು ಹಾಕೊಂಡಿದ್ದಾರೆ. ಏನಾಯ್ತು ಅಂತ ಪದೇ ಪದೇ ಕೇಳಿದ್ರೆ ಬೈತಾರೆ ಅಂತ ನಾನು ಏನು ಕೇಳಿಲ್ಲ. ಇಲ್ಲಿ ನೋಡಿದ್ರೆ ನೀವು ಹಾಗೆ ಇದ್ದೀರಾ. ಏನಾಯ್ತು ಮಾವ? ಅಬ್ಬಿ ಆಕ್ಸಿಡೆಂಟ್ ವಿಚಾರನಾ?
ಮಾವ ಏನಾಯ್ತು? ಅವಿ ನನ್ನನ್ನು ತಂದೆಯಾಗಿ ಒಪ್ಕೊಂಡ್ರೆ ಸಾಕು ಅಂತ ಎಷ್ಟು ಸಲ ದೇವ್ರ ಹತ್ರ ಬೇಡ್ಕೊಂಡಿಲ್ಲ ಹೇಳು. ಈಗ ತಾನಾಗೆ ಅಂತ ಅವಕಾಶ ಬಂದ್ರೂ ನಾನೇ ಅವನನ್ನು ದೂರ ಮಾಡಿಬಿಟ್ಟೆ. ಬಹುಶಃ ಲೈಫಲ್ಲಿ ಇನ್ಯಾವತ್ತೂ ನಾವು ಒಂದಾಗೋ ಅವಕಾಶ ಬರೋದೇ ಇಲ್ವೇನೋ ಅನ್ನಿಸ್ತಿದೆ. ನೊಂದ್ಕೋಬೇಡಿ ಮಾವ, ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರೋ ನನಗೆ ಗೊತ್ತಿಲ್ಲ. ಆದರೆ ಅವರಾಗೆ ಸಂಬಂಧ ಸರಿ ಮಾಡ್ಕೊಳಕ್ಕೆ ಬಂದರೂ ನಿಮಗೆ ಒಪ್ಕೊಳಕ್ಕೆ ಆಗಿಲ್ಲ ಅಂದರೆ ಏನೋ ಒಂದು ಬಲವಾದ ಕಾರಣ ಇರುತ್ತೆ ಅಂತ ನನಗೆ ಗೊತ್ತು. ನೀವು ಯಾವುದೋ ಹೆಲ್ಪ್ಲೆಸ್ ಸಿಚುವೇಶನಲ್ಲಿ ಸಿಕ್ಕಾಕೊಂಡಿರ್ತೀರ. ನಾನು ಏನೂ ಹೇಳ್ದೇನೆ ನೀನು ಎಲ್ಲ ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ನಿನ್ನನ್ನು ನನ್ನ ಮಗಳು ಅನ್ನೋದು. ಮಗಳು ಅನ್ನೋ ಸ್ಥಾನನ ನೀವು ನನಗೆ ಕೊಟ್ಟ ಮೇಲೆ ಅಪ್ಪನ ಮೌನನೂ ನಾನು ಅರ್ಥ ಮಾಡ್ಕೊಳ್ಬೇಕಲ್ವ. ಅಪ್ಪ ಮಗನ ಸಂಬಂಧ ಸರಿ ಹೋಗೋ ಸಂದರ್ಭ ಇನ್ಯಾವತ್ತೂ ಬರೋದೇ ಇಲ್ಲ ಅಂತ ಅನ್ಕೋಬೇಡಿ. ಇವತ್ತು ಈ ಸಂದರ್ಭ ನಿಮಗೆ ಬರಲ್ಲ ಅಂತ ಹೇಗೆ ಗೊತ್ತಿರಲಿಲ್ವೋ ಹಾಗೆ ಮುಂದೆ ನೀವಿಬ್ಬರು ಸರಿ ಹೋಗೋ ಸಂದರ್ಭ ಬಂದೇ ಬರುತ್ತೆ. ಕಾಯೋಣ ಅಷ್ಟೇ. ದತ್ತ ದತ್ತ, ಗಲ್ಲಕ್ಕೆ ಫೋನ್ ಹಿಡ್ಕೊಂಡಿದ್ದೀರಿ, ಸ್ವಲ್ಪ ಮೇಲೆತ್ತಿ, ಮುಖ ಕಾಣಿಸೋದಿಲ್ಲ. ನೆಗೆದು ಬಿತ್ತು. ಫೋನ್ ಹೇಗೆ ಇಟ್ಕೋಬೇಕು ಅಂತ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ ಮಾಧವ? ನಾನೇ ಸೋಗಲಾಡಿಗೂ ಹೇಳ್ಕೊಟ್ಟಿದ್ದೀನಿ. ಪಕ್ಕದಲ್ಲೇ ಆ ಗಿರ್ಗಿಟ್ಲೆ ವಾಯ್ಸು ಕೇಳಿಸ್ತಾ ಇದೆ. ಅವಳಿಗೆ ಆ 2 ಎಕ್ಸ್ಟ್ರಾ ಹಲ್ ತೋರಿಸಿದ್ ಸಾಕು ಅಂತ ಹೇಳು. ಅಯ್ಯೋ ತಾತ, ನಾನು ನಕ್ಲಿಲ್ಲ, ನಮ್ಮ ಮಾವ ನಕ್ಕಿದ್ದು. ಓಹೋ, ನಂಬದೆ ನೋಡು, ನೀ ಹಲ್ ಬಿಡು, ನಿನಗೆ ಅದೇ ಲಕ್ಷಣ. ಪೂರ್ಣಿ, ನನ್ನನ್ನು ಯಾಕೆ ಸಿಕ್ಕಾಕ್ಸ್ತೀಯ? ದತ್ತನ್ ನೋಡಿ ನಗೋ ಧೈರ್ಯ ನನಗೂ ಇಲ್ಲಪ್ಪ, ಅಲ್ವಾ ದತ್ತ? ಅದೇನಾ ನಿಜ. ಆದರೆ ಮಾಧವ, ನಾನು ಫೋನ್ ತಗೊಂಡಾಗ ನೀನು ಬೇಸರದಲ್ಲಿದ್ದೀಯಾ ಅಂತ ಅನ್ನಿಸ್ತಲ್ಲ, ಯಾಕೆ? ಏನು ಸಮಾಚಾರ? ಅಯ್ಯೋ ಅಯ್ಯೋ ಹಾಗೇನಿಲ್ವಲ್ಲ, ನಾನು ಆರಾಮಾಗಿ ಇದ್ದೀನಿ. ನೀವೇನು ವಿಡಿಯೋ ಕಾಲ್ ಮಾಡಿದ್ದೀರಾ? ತುಳಸಿಯವ್ರ ಜೊತೆ ಮಾತಾಡಬೇಕಿತ್ತ? ನನಗೆ ಅವಳ ಜೊತೆ ಮಾತಾಡಬೇಕು ಅನಿಸಿದ್ರೆ ಅವಳಿಗೆ ಫೋನ್ ಮಾಡ್ತೀನಿ. ಆದರೆ ನಿನಗೆ ವಿಡಿಯೋ ಕಾಲ್ ತಗೊಳಕ್ಕೆ ಬರುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡೋದಕ್ಕೆ ಫೋನ್ ಮಾಡಿದೆ. ನಿಮ್ಮಷ್ಟು ಚೆನ್ನಾಗಿ ಬರಲ್ಲ ದತ್ತ, ಏನೋ ಅಲ್ಪ ಸ್ವಲ್ಪ ಕಲ್ತಿದ್ದೀನಿ. ತಾತ, ತುಳಸಿ ಅಮ್ಮ ಅಲ್ಲಿಲ್ಲ ಅಂತ ಬೇಜಾರೇನೋ ನಿಮಗೆ ಅಲ್ವಾ? ನೆಗೆದು ಬಿತ್ತು, ಬೇಜಾರಂತೆ. ಅದು ಈ ದತ್ತನಿಗೆ ಟೈಮ್ ಇದ್ರಲ್ವಾ ಬೇಜಾರು ಮಾಡ್ಕೊಳ್ಳೋದಕ್ಕೆ. ಅದು ಸರಿ ಮಾಧವ, ನಾನು ನಿನ್ನನ್ನು ಒಂದು ಪ್ರಶ್ನೆ ಕೇಳಬೇಕಾಗಿತ್ತು. ಕೇಳಿ ದತ್ತ. ನೀನು ತುಳಸಿ ಸಂತೋಷವಾಗಿದ್ದೀರಿ ತಾನೆ? ದತ್ತ, ಅಲ್ಲ ಮಾಧವ, ನೀನು ತುಳಸಿ ಮದುವೆ ಆದಮೇಲೆ ಖುಷಿಯಾಗಿದ್ದೀರಾ ಅಲ್ವಾ? ಹಾಂ ದತ್ತ, ಆರಾಮಾಗಿದ್ದೀವಿ ನಾವು. ಒಳ್ಳೆಯದು. ನೋಡು, ಬೇರೆಯವರು ಏನಂತಾರೋ ಏನೋ, ಆದರೆ ನೀವಿಬ್ರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಹೊಂದ್ಕೊಂಡು ಹೋದರೆ ಅಷ್ಟೇ ಸಾಕು ಕಣ. ಸರಿ, ನೋಡು, ಆವಾಗ ವಿಡಿಯೋ ಕಾಲ್ ಮಾಡ್ತಾ ಇರು. ಒಂದು ವೇಳೆ ನಿನಗೆ ವಿಡಿಯೋ ಕಾಲ್ ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ಒಂದು ಮೆಸೇಜ್ ಹಾಕು ಸಾಕು, ನಾನೇ ಕಾಲ್ ಮಾಡ್ತೀನಿ. ಇಲ್ಲ
ಮನ್ಸಿಗೆ ಬೇಜಾರಾಗಿದೆ, ಅದಕ್ಕೆ ಊಟ ಬೇಡ ಅಂತಂದಿರ್ತಾನೆ. ಮತ್ತೆ ನಿಮ್ಮನ್ನು ಅವನ ಹತ್ರ ಕಳಿಸ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಊಟ ಮಾಡದೆ ಮಾತ್ರೆ ತಗೊಳ್ದೆ ಮಲ್ಕೊಂಡ್ರೆ ಅಪಿ ಆರೋಗ್ಯ ಸುಧಾರಿಸಲ್ಲ. ಅದಕ್ಕೆ ಕಿಚಡಿ ಮಾಡ್ಕೊಂಬಂದಿದ್ದೀನಿ. ನೀವೇನು ಒತ್ತಾಯ ಮಾಡಬೇಡಿ, ರೂಮಲ್ಲಿ ಇಟ್ಬಿಟ್ಟು ಬಂದ್ಬಿಡಿ. ಹಶ್ವಾದ್ರೆ ಅವನೇ ತಿಂತಾನೆ. ಅವ್ರಿಗೆ ಏನಂತಾರಂತಲೂ ನನಗೆ ಬೇಜಾರಿಲ್ಲ. ಯಾಕಂದರೆ ಚಿಕ್ಕ ವಯಸ್ಸಿಂದು ನಾನು ಅವರನ್ನು ನೋಡಿದ್ದೀನಲ್ಲ. ಪಾಪ ನೀವು ಕಷ್ಟಪಟ್ಟು ಇಷ್ಟೊತ್ತಿನಲ್ಲಿ ಕಿಚಡಿ ಮಾಡಿದ್ದೀರಿ, ನಾನು ಹೋಗಿ ಇಟ್ಟು ಬರ್ತೀನಿ. ಆದರೆ ಇವ್ರು ತಿಂದಿಲ್ಲ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಅಷ್ಟು ಸುಲಭವಾಗಿ ಇವರು ಯಾರ ಮಾತು ಕೇಳಲ್ಲ. ಪರವಾಗಿಲ್ಲ ಪಾಪಮ್ಮ, ನೀವು ಇಟ್ಟು ಬನ್ನಿ. ಒಂದ್ಸಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ? ಇದು ಊಟ ಅಲ್ಲ, ಕಿಚಡಿ. ರಾತ್ರಿ ಹಶ್ವಾದ್ರೆ ಅಂತ ಇಟ್ಟಿದ್ದೀನಿ. ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ದೀರಾ ಅನ್ಸುತ್ತೆ. ಒಳ್ಳೆ ಪರಿಮಳ ಬರ್ತಿದೆ. ಯಾರ್ಯಾರಿಗೆ ಯಾವಾಗ ಏನು ಬೇಕು ಅನ್ನೋದು ನಿಮಗೆ ಗೊತ್ತು ನೋಡಿ. ಇವರು ಬೇಡ ಅಂದಮೇಲೆ ಮುಗೀತು. ಯಾವತ್ತೂ ಹೀಗೆಲ್ಲ ತಿಂದವರೇ ಅಲ್ಲ. ನನ್ನ ಮಗ ಕೋಪ ಮಾಡ್ಕೊಂಡಾಗ್ಲೂ ತುಪ್ಪದನ್ನ ಮಾಡಿ ಕೊಟ್ಟ ಅಭ್ಯಾಸ ಪಾಪಮ್ಮ. ಚೆನ್ನಾಗಿ ಹಶ್ವಾದಾಗ ಈ ಥರ ತುಪ್ಪ ಬೆಳ್ಳುಳ್ಳಿ ಒಗ್ಗರಣೆ ಪರಿಮಳ ಬಂದರೆ ತಿನ್ನಬೇಕು ಅನ್ಸುತ್ತಂತೆ. ಅದಕ್ಕೆ ಕಿಚಡಿ ಮಾಡಿ ಒಗ್ಗರಣೆ ಹಾಕಿದ್ದು. ನಿಮಗೆ ನಿಮ್ಮ ಮಗ ನೆನಪಾದ್ನೋ ಏನೋ. ಪಾಪಮ್ಮ, ನಾನು ಹೋಗಿ ಮಲಗ್ತೀನಿ.
ಏನು ಹೇಳಿದ್ರು ಊಟ ಮಾಡೋಕ್ಕೆ ತಯಾರಿರಲಿಲ್ಲ. ದೊಡ್ಡಮ್ಮವರು ಅವರಿಗೆ ಅಂತಲೇ ಕಿಚಡಿ ಮಾಡಿದರು. ನಾನು ಅದನ್ನು ತಂದು ರೂಮಲ್ಲಿಟ್ಟೆ. ಪರಿಮಳ ತಡ್ಕೊಳಕ್ಕಾಗದೆ ತಿಂತಾ ಇದ್ದಾರೆ. ಇಲ್ಲೇ ಇರೋ ಅಂತಾಳೇನೋ ಅಂದ್ಕೊಂಡ್ರೆ ಸ್ಕೋಪ್ ನೋಡು. ಇಲ್ಲೇ ಇರ್ತಾನೇನೋ ಅಂದ್ಕೊಂಡ್ರೆ ಬಿಲ್ಡಪ್ ಬೇರೆ. ಸ್ವಲ್ಪ ಚಳಿ ಇದೆ ಅಲ್ವಾ? ಸ್ವಲ್ಪ ಅಲ್ಲ, ಜಾಸ್ತಿನೇ ಇದೆ. ಅಲ್ವಾ? ಬೆಡ್ ಮೇಲೆ ಮಲ್ಕೊಂಡ್ರೆ ಅಷ್ಟಿರಲ್ಲ ಅಲ್ವಾ? ಅದಕ್ಕೆ ಅಲ್ಲ, ಎನಿವೇಸ್ ನಾನು ಬೆಡ್ ಮೇಲೆ ಮಲ್ಕೋತೀನಿ, ನೀನು ಕೆಳಗಡೆ ಹೇಗೆ ಮಲ್ಕೋತೀಯಾ ಅಂತ ಕೇಳಿದೆ. ಹಲೋ, ಎಕ್ಸ್ಕ್ಯೂಸ್ ಮೀ, ನಿನಗೆ ಗೊತ್ತಲ್ವಾ ನನಗೆ ಕೆಳಗೆ ಮಲ್ಕೊಂಡ್ರೆ ನಿದ್ದೆ ಬರಲ್ಲ. ಹೌದಾ? ಹಾಗಾದರೆ ನೀನು ಬೆಡ್ ಮೇಲೆ ಮಲ್ಕೋ. ಮತ್ತು ನೀನು? ನಾನು ಇಲ್ಲೇ ಮಲ್ಕೋತೀನಿ. ಎಷ್ಟು ಕೊಬ್ಬು ನೋಡು ನಿನಗೆ. ಆಗಲೇ ಇಬ್ಬರು ಇಲ್ಲೇ ಮಲ್ಗೋಣ ಅಂತ ಹೇಳಿದಿದ್ರೆ ಇಷ್ಟೆಲ್ಲ ಮಾತಾಡೋ ನೆಸೆಸಿಟಿನೇ ಇರ್ತಿರ್ಲಿಲ್ಲ. ನೀನು ಮತ್ತು ಮೊದಲೇ ಹೇಳ್ಬೋದಿತ್ತಲ್ವಾ? ಹುಡುಗಿರಿಗೆ ಸ್ವಲ್ಪ ನಾಚಿಕೆ ಇರತ್ತೆ. ಅಲ್ಲೋಲ್ಲೋಲ್ಲೋ, ನಾಚಿಕೆ ಅದು ನಿನಗೆ. ಯಾಕೆ? ಹೋಗು ಸಮರ್ಥ್, ಸುಮ್ಮನೆ ರೇಗಿಸ್ಬೇಡ. ಸಾಥಿ ಜೊತೆಗಾತಿ ಇದು ಮಿಸ್ ಯು ಬಾಸು. ಐ ಮಿಸ್ ಯು ಟು. ಆದೆ ನೀನಾದೆ ನನ್ನಾಳೋ ಸಾರಥಿ. ಸಂತ ಗುಣವಂತ ನಾನೆಂದು ನಿನ್ನೋಳು, ಸ್ವಂತ ನಿನಗಂತ ಭೂಮಿಗೆ ಬಂದೋಳು. ಹಲೋ ಅಮ್ಮ, ಮನೆ ತಲುಪಿದ್ರಾ? ಹಾಂ ಪುಟ್ಟ, ಆಗಲೇ ಬಂದ್ವಿ. ಇಷ್ಟೊತ್ತಲ್ಲಿ ಫೋನ್ ಮಾಡಿ ನಿನಗೆ ತೊಂದರೆ ಕೊಟ್ಟೆ ಅನಿಸುತ್ತೆ. ಹಾಗೇನಿಲ್ಲಮ್ಮ, ನೀವು ಇವತ್ತು ಬಂದು ಹೋಗಿದ್ದು ನಮಗೆ ತುಂಬ ಖುಷಿ ಆಯಿತು. ನನಗೂ ಖುಷಿ ಆಯಿತು ಪುಟ್ಟ. ಯಾಕೋ ಪಾಪು ತುಂಬ ನೆನಪಾಗ್ತಾ ಇದ್ದಾನೆ. ಅವನ ಜೊತೆ ಮಾತಾಡೋಣ ಅನಿಸುತ್ತೆ, ಆದ್ರೆ ಅವನು ನನ್ನ ಹತ್ರ ಹಿಂಗೆ ಮಾತಾಡೋದು ಯಾವಾಗಲೂ. ಹೇಗಿದ್ದಾನ ಅವನು? ಹಾಂ, ಅವನು ಚೆನ್ನಾಗಿದ್ದಾನೆ. ಕೋಪ ಕಡಿಮೆ ಆದಮೇಲೆ ಅವನಾಗೆ ಮಾತಾಡ್ತಾನಮ್ಮ. ಪುಟ್ಟ, ನನ್ನ ಹತ್ರ ಏನು ಮುಚ್ಚಿಡ್ತಾ ಇಲ್ಲ ತಾನೆ? ನನಗೆ ಯಾಕೋ ನನ್ನ ವಿಷಯದಿಂದ ನಿಮ್ಮಿಬ್ಬರು ಮಧ್ಯೆ ಭಿನ್ನಾಭಿಪ್ರಾಯ ಬರ್ತಾ ಇದೆ ಅನ್ನಿಸ್ತಾ ಇದೆ. ಹಾಗೇನಿಲ್ಲಮ್ಮ, ಎಲ್ಲ ಸಂಬಂಧದಲ್ಲೂ ಭಿನ್ನಾಭಿಪ್ರಾಯ ಬರ್ತಿರತ್ತೆ. ಸ್ವಲ್ಪ ಟೈಮ್ ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ. ಇಬ್ರಿಗೂ ಒಬ್ರ ಮೇಲೆ ಒಬ್ರು ಗೌರವ ಇದ್ದರೆ ಅಷ್ಟೇ ಸಾಕಲ್ವಾ? ನೀವು ತಲೆ ಕೆಡಿಸ್ಕೋಬೇಡಿ.